ದೇವರ ಫೋಟೋ ಹಿಂದೆ ಹಲ್ಲಿ ಅಡಗಿದೆಯೇ? ಇದು ಅದೃಷ್ಟವೋ ಅಥವಾ ಸಂಕಷ್ಟವೋ? ನಿಮ್ಮ ಮನೆಯಲ್ಲಿ ಹಲ್ಲಿಗಳು ನೀಡುವ ದೈವಿಕ ಸಂಕೇತಗಳು ತಪ್ಪದೆ ತಿಳಿಯಿರಿ. ಗೌಳಿಶಾಸ್ತ್ರ ದೇವರ ಮನೆಯಲ್ಲಿ ಹಲ್ಲಿ ಕಂಡರೆ ನೀವು ಮಾಡಬೇಕಾದದ್ದು ಏನು? ಸ್ನೇಹಿತರೆ ನಮಸ್ಕಾರ. ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ಹಲ್ಲಿಗಳನ್ನು ನಾವು ಕೇವಲ ಒಂದು ಪ್ರಾಣಿ ಎಂದು ನಿರ್ಲಕ್ಷಿಸುತ್ತೇವೆ. ಆದರೆ ಸನಾತನ ಧರ್ಮ ಮತ್ತು ಗೌಳಿಶಾಸ್ತ್ರದ ಪ್ರಕಾರ ಹಲ್ಲಿಗಳ ಮಹಾಲಕ್ಷ್ಮಿಯ ಸ್ವರೂಪ ಹಾಗೂ ಭವಿಷ್ಯದ ಮುನ್ಸೂಚನೆ ನೀಡುವ ದೂತರು. ವಿಶೇಷವಾಗಿ ನಿಮ್ಮ ದೇವರ ಮನೆಯಲ್ಲಿ ಅಥವಾ ದೇವರ ಫೋಟೋಗಳ ಬಳಿ ಹಲ್ಲಿ ಕಂಡರೆ ಅದರ ಅರ್ಥವೇನು? ಅದು ನಿಮಗೆ ಧನಲಾಭ ತರುತ್ತದೆಯೋ ಅಥವಾ ಯಾವುದಾದರೂ ದೋಷದ ಸೂಚನೆ? ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಲಕ್ಷ್ಮೀ ಕೃಪೆ. ನೀವು ಪೂಜೆ ಮಾಡುವಾಗ ಅಲ್ಲಿಯೂ ದೇವರ ಫೋಟೋ ಪಕ್ಕದಲ್ಲಿ ಕಂಡರೆ ಅಥವಾ ಕಿಲಕಿಲ ಎಂದು ಶಬ್ದ ಮಾಡಿದರೆ ನಿಮ್ಮ ಪ್ರಾರ್ಥನೆ ದೇವರಿಗೆ ತಲುಪಿದೆ ಎಂದರ್ಥ. ಇದು ಶೀಘ್ರದಲ್ಲಿ ಆಗಲಿರುವ ಧನಲಾಭ ಅಥವಾ ಶುಭ ಕಾರ್ಯದ ಸೂಚನೆ. ದಿಕ್ಕುಗಳ ಮಹತ್ವ. ಹಲ್ಲಿಯು ಗೋಡೆಯ ಮೇಲೆ ಕೆಳಗಿನಿಂದ ಮೇಲಕ್ಕೆ ಹತ್ತುತ್ತಿದ್ದರೆ ನಿಮ್ಮ ಜೀವನದಲ್ಲಿ ಪ್ರಗತಿ ಉಂಟಾಗಲಿದೆ ಎಂದು ಶಾಸ್ತ್ರ ಹೇಳುತ್ತದೆ. ವಿಶೇಷ ದಿನ ಶುಕ್ರವಾರ ಅಥವಾ ಮಂಗಳವಾರದಂದು ದೇವರ ಮನೆಯಲ್ಲಿ ಹಲ್ಲಿ ಕಾಣಿಸಿಕೊಳ್ಳುವುದು ಅತ್ಯಂತ ಶುಭ ಶಕುನ. ಭಾಗ 2 ಎಚ್ಚರಿಕೆ ಮತ್ತು ದೋಷಗಳು. ಇದು ಬಹಳ ಮುಖ್ಯವಾಗಿ ತಿಳಿದುಕೊಳ್ಬೇಕು. ಅಶುಭ ಸೂಚನೆ ಏನಪ್ಪ ಅಂತಂದರೆ, ಒಂದು ವೇಳೆ ಹಲ್ಲಿಯು ಮೇಲಿಂದ ಕೆಳಕ್ಕೆ ಇಳಿಯುತ್ತಿದ್ದರೆ ಅದು ಆರ್ಥಿಕ ನಷ್ಟ ಮುನ್ಸೂಚನೆ ಇರಬಹುದು. ಅಕಸ್ಮಾತ್ ದೇವರ ಮನೆಯಲ್ಲಿ ಮೃತ ಹಲ್ಲಿ ಕಂಡರೆ, ಅಂದರೆ ಸತ್ತೋಗಿರೋ ಹಲ್ಲಿ ಕಂಡರೆ ಅದು ಅಶುಭ. ಅಂತಹ ಸಮಯದಲ್ಲಿ ಭಯಪಡದೆ ತಕ್ಷಣ ಸ್ನಾನ ಮಾಡಿ ದೇವರ ಮನೆಯಲ್ಲಿ ಶುದ್ಧಗೊಳಿಸಿ ದೀಪ ಹಚ್ಚಿ ಪ್ರಾರ್ಥಿಸಿ. ಅದಕ್ಕೆ ಪರಿಹಾರ. ಗೌಳಿ ದೋಷವಿದ್ದರೆ ಮನೆಯಲ್ಲಿ ಗಂಗಾಜಲ ಪ್ರೋಕ್ಷಣೆ ಮಾಡುವುದು ಅಥವಾ ವಿಷ್ಣು ಸಹಸ್ರನಾಮ ಪಠಿಸುವುದು ಉತ್ತಮ. ಇದು ಸೂಕ್ತ ಪರಿಹಾರ. ಪುರಾಣದ ಹಿನ್ನೆಲೆ ಏನಪ್ಪ ಅಂತಂದರೆ, ತಮಿಳುನಾಡಿನ ಕಾಂಚೀಪುರದ ವರದರಾಜ ಪೆರುಮಾಳ್ ದೇವಾಲಯದಲ್ಲಿರುವ ಬಂಗಾರ ಮತ್ತು ಬೆಳ್ಳಿಯ ಹಲ್ಲಿಯ ವಿಗ್ರಹಗಳ ಬಗ್ಗೆ ನಿಮಗೆ ಗೊತ್ತೇ? ಆ ಹಲ್ಲಿಯನ್ನು ಸ್ಪರ್ಶಿಸುವುದರಿಂದ ಜಾತಕದಲ್ಲಿರುವ ಸಕಲ ಗೌಳಿ ದೋಷಗಳು ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಇದು ಹಲ್ಲಿಗೂ ಮತ್ತು ದೈವತ್ವಕ್ಕೂ ಇರುವ ಸಂಬಂಧಗಳನ್ನು ಎತ್ತಿ ತೋರಿಸುತ್ತದೆ. ನಿಮ್ಮ ಮನೆಯಲ್ಲಿಯೂ ಇಂತಹ ಅನುಭವಗಳಾಗಿದ್ದರೆ ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಈ ಮಾಹಿತಿ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಕೂಡ ಮಾಡಿ. ಇಂತಹ ಇನ್ನಷ್ಟು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.